PSI ಕ್ವೆಶ್ಚನ್ ಪೇಪರ್ ಬಗ್ಗೆ ನಮಗೊಂದು ಸ್ವಲ್ಪ ಒಂದು ಕನ್ಫ್ಯೂಷನ್ ಇದೆ ಸರ್. ಈಗ ಹಿಂದೆ 2022ರ ಹಿಂದೆ PSI ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ಒಂದು ಸುಲಭದ ರೀತಿಯಲ್ಲಿ ಇತ್ತು ಸರ್. ಅಂದರೆ PSI ಕ್ಲಿಯರ್ ಮಾಡ್ಬೋದು ಅನ್ನೋ ಹಂತದಲ್ಲಿತ್ತು. ಈ 545 ಪೋಸ್ಟು ಮತ್ತು 402 ಪೋಸ್ಟ್ ನೋಟಿಫಿಕೇಶನ್ ಬಂದಮೇಲೆ ದ ಹೋಲ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂತ ಹೊರನೋಟು ಕಾಣಿಸ್ತಾ ಇದೆ ಸರ್. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ, ಮತ್ತು ಈ ಥರ ಕ್ವೆಶ್ಚನ್ ಪೇಪರ್ ಲೆವೆಲ್ ತುಂಬ ಟಫ್ ಬರೋದ್ರಿಂದ ಇನ್ನೂ ಯಾವ ರೀತಿ ನಾವು ಚೆನ್ನಾಗಿ ಪ್ರಿಪೇರ್ ಆಗ್ಬೋದು ಅನ್ನೋದು ನಿಮ್ಮ ಅಭಿಪ್ರಾಯ ಸರ್? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಸರ್. ಯಾಕಂದ್ರೆ ಮೊದಲೇ ಪ್ಯಾಟರ್ನ್ ಅನ್ನ ನೋಡಿದ್ರೆ ಸರ್ 545 ಗಿಂತ ಮುಂಚೆಗೆ ಇವನ್ ಇಫ್ ಯು ಹ್ಯಾವ್ ಸ್ಟಡಿಡ್ ಆನ್ ಯುವರ್ ಓನ್ ಯು ಕುಡ್ ಹ್ಯಾವ್ ಕ್ರ್ಯಾಕ್ ದ ಎಕ್ಸಾಮ್. ಸೊ ಅವಾಗ ಹಂಗಿತ್ತು ಸರ್, ಯಾಕಂದ್ರೆ ಅಲ್ಲಿ ಬೇಸಿಕ್ ಲೆವೆಲ್ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಸರ್. ಬಟ್ ಆಫ್ಟರ್ ದೀಸ್ ಟು ಎಕ್ಸಾಮ್ಸ್ 545 402 ನಲ್ಲಿನೇ ನೋಡ್ಬೋದು ಸರ್. 402 ಕ್ವಶನ್ ಪೇಪರ್ಸ್ ಅದು KS ಪ್ರಿಲಿಮ್ಸ್ ಕ್ವಶನ್ ಪೇಪರ್ಸ್ ಲೆವೆಲ್ಗೆ ಇದೆ ಸರ್. ಅಂದ್ರೆ ಆ ಲೆವೆಲ್ ಸ್ಟ್ಯಾಂಡರ್ಡ್ ಇದೆ. ಸೊ ನೀವು ಸೆಲ್ಫ್ ಸ್ಟಡಿ ಮಾಡಿದ್ರೆ ಬೇಸಿಕ್ ಥಿಂಗ್ಸ್ ಗಳು ಅಂಡರ್ಸ್ಟ್ಯಾಂಡ್ ಆಗ್ತವೆ, ಆದ್ರೆ ಕೆಲವೊಂದಿಷ್ಟು ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ಸ್ ಗಳು ಇರ್ತಾವಲ್ಲ ಸರ್, ಸೊ ಅದು ಅರ್ಥ ಆಗೋದಿಲ್ಲ. ಮತ್ತೆ ಅಲ್ಲಿ ಸ್ಟ್ಯಾಂಡರ್ಡ್ ಆಫ್ ಕ್ವಶನ್ ಪೇಪರ್ ಹ್ಯಾಸ್ ಆಲ್ಸೋ ಇಂಪ್ರೂವ್ಡ್ ಸರ್. ಮೊದಲಿಗೆ ನಾವು ಬೇಸಿಕ್ ಲೆವೆಲ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಿದ್ದ, ಸೊ ಅಷ್ಟು ಸೆಲ್ಫ್ ಸ್ಟಡಿ ಮಾಡಿದ್ರು ಕ್ಲಿಯರ್ ಮಾಡ್ತಿದ್ವಿ ಸರ್. ಬಟ್ ಈಗ ಅಡ್ವಾನ್ಸ್ ಲೆವೆಲ್ ನಲ್ಲಿ ಇದೆ ಸರ್. PSI ಎಕ್ಸಾಮನೇ ಆದ್ರೆ the quality of questions are at par with the KS prelims exams. ಲೆವೆಲಿಗೆ ಬರ್ತಾ ಇದೆ. ಸೊ ಅದಕ್ಕಾಗಿ ನಮ್ದು ಒಪಿನಿಯನ್ ಏನಿದೆ ಅಂದ್ರೆ ಸರ್, ನೀವು PSIನೇ ಮಾಡಲಿ, ಆದರೆ ನಿಮ್ಮ ಪ್ರಿಪರೇಷನ್ ಸ್ಟ್ಯಾಂಡರ್ಡು KS ಲೆವೆಲ್ಗೆ ಇರಬೇಕು. ಸೊ ಈಗ ನಾವು ಚಾನ್ಸ್ ತಗೊಳಕ್ ಬರಲ್ಲ ಸರ್. ಲೈಕ್ ಒಂದೆರಡು ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ಅಂಥದ್ರಲ್ಲಿ ನಾವೇನಾದ್ರೂ ಚಾನ್ಸ್ ತಗೊಳ್ತಾ ಮೊದಲೇ PSI ಲೆವೆಲ್ಗೆ ಅಷ್ಟೇ ಪ್ರಿಪರೇಷನ್ ಮಾಡಿ ಒಂದ್ ವೇಳೆ ಕ್ವಶನ್ ಪೇಪರ್ ಟಫ್ ಬಂತಂದ್ರೆ ಚಾನ್ಸ್ ಮಿಸ್ ಆಗೋಗ್ಬಿಡುತ್ತೆ ಸರ್. ಸೊ ಅದಕ್ಕಾಗಿ KS ಲೆವೆಲ್ ಪ್ರಿಪರೇಷನ್ ಮಾಡಿದ್ರೆ PSI ಮಾಡೋದೇನು ಕ್ಲಿಯರ್ ಮಾಡೋದೇನು ದೊಡ್ಡ ಚಾಲೆಂಜ್ ಆಗೋದಿಲ್ಲ ಸರ್.